ಹರೇ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ. ಅಧಿಕ ಮಾಸ ಬರುವುದು ಅಪರೂಪ. ಏಕೆಂದರೆ ಸುಮಾರು 33 ತಿಂಗಳಿಗೊಮ್ಮೆ ಅಧಿಕ ಮಾಸ ಬರುತ್ತದೆ. ಅಧಿಕಸ್ಯ ಅಧಿಕ ಫಲಂ ಎಂಬಂತೆ ಅಧಿಕ ಮಾಸದಲ್ಲಿ ನಾವು ಮಾಡುವ ಎಲ್ಲ ಸತ್ಕರ್ಮಗಳಿಗೆ ಅಧಿಕ ಅಂದರೆ ಅನಂತಪಟ್ಟು ಪುಣ್ಯವಿದೆ. ಆದ್ದರಿಂದ ಅಧಿಕ ಮಾಸದಲ್ಲಿ ಪ್ರತಿನಿತ್ಯ 33 ತುಪ್ಪದ ಬತ್ತಿಗಳನ್ನು ದೇವರ ಮುಂದೆ ಹಚ್ಚಬೇಕು. ಅಧಿಕ ಮಾಸದಲ್ಲಿ ಮಾಡುವ ಭಗವಂತನ ಯಾವುದೇ ಜಪ, ಪೂಜೆ, ಪಾರಾಯಣ, ದೀಪದಾನ ಎಲ್ಲದಕ್ಕೂ ಅನಂತ ಪುಣ್ಯವಿದೆ. ಆದ್ದರಿಂದ ಅಧಿಕ ಮಾಸದಲ್ಲಿ ಹಚ್ಚುವ ಬತ್ತಿಯನ್ನು ಹೇಗೆ ಮಾಡಬೇಕೆಂದು ಈಗ ನೋಡೋಣ. ಯಾವುದೇ ಬತ್ತಿ ಮಾಡುವುದಾದರೆ ಕಾಳಹತ್ತಿ ಇದ್ದರೆ ಒಳ್ಳೆಯದು. ಕಾಳಹತ್ತಿ ಇದ್ದರೆ ಮೊದಲಿಗೆ ಎಲ್ಲ ಕಾಳುಗಳನ್ನು ಬಿಡಿಸಿ ಹತ್ತಿಯನ್ನು ಸ್ವಚ್ಛ ಮಾಡಿಟ್ಟು ಕೊಳ್ಳಬೇಕು. ನಂತರ ಭಗವಂತನ ಪಂಚರೂಪಗಳನ್ನು, ದಶಾವತಾರ ರೂಪಗಳನ್ನು, 12 ರೂಪಗಳನ್ನು ಸ್ಮರಿಸಬೇಕು. ಭಗವಂತನ 12 ನಾಮಗಳು ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು, ಮಧುಸೂದನ, ತ್ರಿವಿಕ್ರಮ, ವಾಮನ, ಶ್ರೀಧರ, ಋಷಿಕೇಶ, ಪದ್ಮನಾಭ ಹಾಗೂ ದಾಮೋದರ ಈ ನಾಮಗಳನ್ನು ಸ್ಮರಿಸುತ್ತಾ ಬತ್ತಿಗಳನ್ನು ಮಾಡಬೇಕು. ನಂತರ ಹತ್ತಿಯನ್ನು ಸುರುಳಿ ಆಕಾರದಲ್ಲಿ ಮಾಡಿ ಈ ರೀತಿ ಸಣ್ಣ ಎಳೆಗಳನ್ನು ತೆಗೆದಿಟ್ಟುಕೊಳ್ಳಬೇಕು. ಆದರೆ ಕಾಳಹತ್ತಿ ಸಿಗುವುದು ಕಷ್ಟ. ಈಗ ಎಲ್ಲ ಕಡೆಗೂ ಈ ರೀತಿಯ ಸುರುಳಿ ಹತ್ತಿನೇ ಸಿಗುತ್ತದೆ. ಕಾಳಹತ್ತಿ ಲಭ್ಯವಿಲ್ಲದೇ ಇದ್ದಾಗ ಈ ಸುರುಳಿ ಹತ್ತಿಯಿಂದಲೇ ಬತ್ತಿಗಳನ್ನು ಮಾಡಬಹುದು. ಬತ್ತಿಗಳನ್ನು ಮಾಡುವಾಗ ಭಗವಂತನ ನಾಮಸ್ಮರಣೆ ಮಾಡುತ್ತಾ ಮಾಡಬೇಕು. ನೋಡಿ, ಈ ರೀತಿ 5 ಭಾಗಗಳನ್ನು ಪ್ರದ್ಯುಮ್ನ, ಅನಿರುದ್ಧ, ಸಂಕರ್ಷಣ, ವಾಸುದೇವ, ನಾರಾಯಣ ಎಂಬ ಪಂಚರೂಪಗಳನ್ನು ಸ್ಮರಿಸುತ್ತಾ ಎಲ್ಲವನ್ನು ಕೂಡಿಸಬೇಕು. ನಂತರ ಪುನಃ 2 ಭಾಗಗಳನ್ನು ಮಾಡಿದಾಗ 5 × 2 10 ಭಾಗಗಳಾಗುತ್ತವೆ. ಆಗ ಭಗವಂತನ ದಶಾವತಾರ ರೂಪಗಳಾದ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಭಾರ್ಗವ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ ಎಂದು ಸ್ಮರಿಸಬೇಕು. ಪುನಃ 2 ಭಾಗಗಳನ್ನು ಮಾಡಿ ಕೂಡಿಸಬೇಕು. ಅಂದರೆ 10 + 2 12 ಭಾಗಗಳಾಗುತ್ತವೆ. ಇದರ ದ್ಯೋತಕವಾಗಿ ಭಗವಂತನ 12 ನಾಮಗಳನ್ನು ನೆನೆಯಬೇಕು. ನೋಡಿ, ನಂತರ ಈ ಹತ್ತಿಯನ್ನು ಈ ರೀತಿ ಸುರುಳಿ ಮಾಡಿ ಬೆರಳಿನಿಂದ ಹಾಲನ್ನು ಹಚ್ಚುತ್ತಾ ಈ ರೀತಿ ಸಣ್ಣಗೆ ತೆಳ್ಳಗಿನ ಎಳೆಗಳನ್ನು ತೆಗೆಯಬೇಕು. ನೋಡಿ, ಈ ರೀತಿ ಇಷ್ಟೊಂದು ಎಳೆಗಳನ್ನು ತೆಗೆಯಲಾಗಿದೆ. ನಂತರ ಈ ರೀತಿ ಬೆರಳುಗಳಿಗೆ 6 ಬಾರಿ ಸುತ್ತಬೇಕು. ನಂತರ ಈ ರೀತಿ ಎಲ್ಲ ಎಳೆಗಳನ್ನು ಕೂಡಿಸಿ, ಅಂದರೆ 12 ಎಳೆಗಳಾಗುತ್ತವೆ. ನಂತರ ಇವುಗಳನ್ನು ಈ ರೀತಿ ಮಧ್ಯದಲ್ಲಿ ಮಡಿಚಿ
ಹೂಬತ್ತಿ ತರಹ ಬತ್ತಿಗಳನ್ನು ಮಾಡಬೇಕು. ಬತ್ತಿ ಮಾಡಲು ಬದಿಯಲ್ಲಿ ಬೇರೆ ಹತ್ತಿಯನ್ನು ಇಟ್ಟುಕೊಂಡಿರಬೇಕು. ನೋಡಿ, 12 ಕುಸುರಿನ ಒಂದು ಹೂಬತ್ತಿ ಆಯಿತು. ಇಂತಹ 12 ಕುಸುರಿನ ಒಂದು ಹೂಬತ್ತಿಯಂತೆ ಇಂತಹ 33 ಹೂಬತ್ತಿಗಳನ್ನು ತುಪ್ಪದಲ್ಲಿ ತೋಯಿಸಿ ಅಧಿಕ ಮಾಸದಲ್ಲಿ ಪ್ರತಿನಿತ್ಯ ದೇವರ ಮುಂದೆ ತಟ್ಟೆಯಲ್ಲಿ ಇಲ್ಲವೇ ನೀಲಾಂಜನದಲ್ಲಿ ಈ 33 ದೀಪಗಳನ್ನು ರಂಗೋಲಿ ಹಾಕಿ, ಅರಿಶಿಣ ಕುಂಕುಮ ಹಾಕಿ ರಂಗೋಲಿ ಮೇಲೆ ತಟ್ಟೆಯನ್ನು ಅಥವಾ ನೀಲಾಂಜನಗಳನ್ನು ಇಟ್ಟು ದೀಪವನ್ನು ಹಚ್ಚಬೇಕು. ಇದರಿಂದ ಅಧಿಕ ಮಾಸಕ್ಕೆ ನಿಯಾಮಕನಾದ ಆನಂದ ಪುರುಷೋತ್ತಮ ರೂಪಿ ಭಗವಂತನು ಪ್ರೀತನಾಗುತ್ತಾನೆ. ಅನೇಕ ಜನರಿಗೆ ಸಮಯದ ಅಭಾವದಿಂದ ಪ್ರತಿನಿತ್ಯ 33 ಬತ್ತಿಗಳನ್ನು ಈ ರೀತಿ ಮಾಡಿ ಹಚ್ಚುವುದು ಕಷ್ಟ ಸಾಧ್ಯವಾಗುತ್ತದೆ. ಅಂಥವರು ಇನ್ನೊಂದು ರೀತಿಯಿಂದ ಬತ್ತಿಗಳನ್ನು ಮಾಡಿ ಹಚ್ಚಬಹುದು. ಅದು ಹೇಗೆಂದರೆ, ಹತ್ತಿಯನ್ನು ತೆಗೆದುಕೊಂಡು ಈ ರೀತಿ ಸುಮಾರು 1.5 ಇಂಚು ಎಳೆ ತೆಗೆದು ಎರಡೂ ಬದಿಯ ತುದಿಗಳನ್ನು ಮಡಿಚಿ ಈ ರೀತಿ ಚಿಕ್ಕ ಚಿಕ್ಕ ಕುಸುರುಗಳನ್ನು ಮಾಡಿಟ್ಟು ಕೊಳ್ಳಬೇಕು. ಬಹಳಷ್ಟು ಕುಸುರುಗಳನ್ನು ಈ ರೀತಿ ಮಾಡಿದ ನಂತರ ನೋಡಿ, ಈ ರೀತಿ 33 ಕುಸುರುಗಳನ್ನು ಜೋಡಿಸಿ ಈ ರೀತಿ ಒಂದು ಹೂಬತ್ತಿಯನ್ನು ಮಾಡಬೇಕು. ಪ್ರತಿನಿತ್ಯ ಒಂದು ಹೂಬತ್ತಿಯನ್ನಾದರೂ ಹಚ್ಚಬಹುದು, ಇಲ್ಲವೇ 2 ಹೂಬತ್ತಿಯನ್ನು ಹಚ್ಚಬಹುದು. ಪ್ರತಿನಿತ್ಯ ಒಂದು ಹೂಬತ್ತಿ ಹಚ್ಚುವುದಾದರೆ ಇಂತಹ 30 ಬತ್ತಿಗಳು ಬೇಕಾಗುತ್ತವೆ. ಅನುಕೂಲವಿದ್ದವರು ಪ್ರತಿನಿತ್ಯ 2 ಹೂಬತ್ತಿಗಳನ್ನು ಹಚ್ಚುವುದಾದರೆ 60 ಹೂಬತ್ತಿಗಳು ಬೇಕಾಗುತ್ತವೆ. ಸ್ನೇಹಿತರೆ, ನಿಮಗೆ ಅನುಕೂಲವಾದಂತೆ ಬತ್ತಿಗಳನ್ನು ಹಚ್ಚಬಹುದು. ಆದರೆ ದೀಪಗಳನ್ನು ಹಚ್ಚುವಾಗ ದೇವರ ಮುಂದೆ ಚಿಕ್ಕ ರಂಗೋಲಿ ಹಾಕಿ ಅರಿಶಿಣ ಕುಂಕುಮ ಹಾಕಿ ಅದರ ಮೇಲೆ ದೀಪವನ್ನು ಇಟ್ಟು ಹಚ್ಚಬೇಕು. ಈ ರೀತಿ ಅಧಿಕ ಮಾಸದ ಬತ್ತಿಗಳನ್ನು ತುಪ್ಪದಲ್ಲಿ ತೋಯಿಸಿ ಪ್ರತಿನಿತ್ಯ ದೇವರ ಮುಂದೆ ಹಚ್ಚಬೇಕು. ಈ 33 ಕುಸುರುಗಳಿಂದ ಮಾಡಿದ ಒಂದು ಹೂಬತ್ತಿಯನ್ನು ದೇವರ ಮುಂದೆ ಹಚ್ಚಿದರೂ ಪರವಾಗಿಲ್ಲ, ಏಕೆಂದರೆ ಅದರಲ್ಲಿ 33 ಸಂಖ್ಯೆಯ ಕುಸುರುಗಳು ಇರುತ್ತವೆ. ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಅಧಿಕ ಮಾಸದ ಬತ್ತಿಯನ್ನು ತುಪ್ಪದಲ್ಲಿ ತೋಯಿಸಿ ಹಚ್ಚಬಹುದು. ಅಧಿಕ ಮಾಸದಲ್ಲಿ ದೀಪಕ್ಕೂ ಬಹಳ ಮಹತ್ವವಿದೆ.
ಪ್ರತಿನಿತ್ಯ ದೀಪವನ್ನು ಹಚ್ಚಿದ ನಂತರ ದೇವರಲ್ಲಿ ಯಥಾಶಕ್ತಿ ಯಥಾಮತಿ ದೀಪವನ್ನು ಹಚ್ಚಿದ್ದೇನೆ. ಅಧಿಕ ಮಾಸ ನಿಯಾಮಕನಾದ ಪುರುಷೋತ್ತಮ ರೂಪಿ ಭಗವಂತನು ಇದರಿಂದ ಪ್ರೀತನಾಗಿ ನಮ್ಮನ್ನು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸಿ ದೇವರಿಗೆ ದೀಪವನ್ನು ಸಮರ್ಪಿಸಬೇಕು.